ಯೇಸು ಕ್ರಿಸ್ತನು ಈ ಲೋಕಕ್ಕೆ ರಕ್ಷಕನಾಗಿ ಜನಿಸಿ ಬಂದಿರತಕ್ಕಂತ ಶುಭದ ಗಳಿಗೆ ಇದು. ಹಲ್ಲೆಲೂಯಾ. ಬ್ರಾಹ್ಮಣೋತ್ತಮರು, ಶಾಸ್ತ್ರ ಪಂಡಿತರು ಎಲ್ಲ ಕೂಡಿ ಒಂದು ವಿಷಯವನ್ನ ಮಂಡಿಸ್ತಾರೆ. ಅಶಾಶ್ವತ ಲೋಕದಲ್ಲಿ, ನಾಶವಾಗುವ ಲೋಕದಲ್ಲಿ ಇರ್ತಕ್ಕಂಥ ಮನುಷ್ಯರಾಗಿರ್ತಕ್ಕಂಥ ನಾವು ಶಾಶ್ವತ ಲೋಕದಲ್ಲಿ ಇರ್ತಕ್ಕಂಥ ದೇವರನ್ನ ಒಲಿಸಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಆ ದೇವರೇ ಈ ಲೋಕಕ್ಕೆ ನರ ಅವತಾರಿಯಾಗಿ ಇಳಿದು ಬರಬೇಕು ಎನ್ನುವಂತ ಅವತಾರ ಎನ್ನುವಂತ ಕಾನ್ಸೆಪ್ಟ್ ಅನ್ನ ತೆಗೆದುಕೊಂಡು ಬಂದ್ರು ಪ್ರಿಯರೇ. ಆ ಒಂದು ಸಮಯದಲ್ಲಿ ನಾನೇ ದೇವ್ರು ಅಂತೇಳಿ ಎಷ್ಟೋ ಜನರು ಏನ್ ಮಾಡಿದ್ರು, ಹೇಳಿಕೊಂಡು ಬಂದ್ರು. ಇವತ್ತಿನವರೆಗೂ ಕೂಡ ನಾನೇ ದೇವ್ರು, ನಾನೇ ದೈವ ಮಾನವ ಅಂತೇಳಿ ಮೊನ್ನೆ ರೀಸೆಂಟ್ ಆಗಿ 2-3 months ಬ್ಯಾಕ್ ನಮ್ಮ ಭಾರತ ದೇಶದಲ್ಲಿ ಆ ಒಬ್ಬ ಬಾಬಾ ಜೈಲಿಗೆ ಹೋಗಿರ್ತಕ್ಕಂಥ ಸಂಗತಿಯನ್ನ ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆ ಬ್ರಾಹ್ಮಣ ಪಂಡಿತರು ಏನ್ ಮಾಡಿದ್ರಂದ್ರೆ, ಆ ಒಂದು ಸಮಯದಲ್ಲಿ ದೇವರಾಗಿ ಬರುವಂತ ವ್ಯಕ್ತಿಯು ಇರತಕ್ಕ ಲಕ್ಷಣಗಳನ್ನ ವೇದಗಳಲ್ಲಿ ಅವ್ರು ಏನ್ ಮಾಡಿದ್ರು, ಬರೆದಿಟ್ರು ಪ್ರಿಯರೇ. ಹಲ್ಲೆಲೂಯಾ. ವೇದಗಳಲ್ಲಿ ಬರೆದಿಟ್ರು. ಅವ್ರು ಏನಂತ ಬರೆದಿಟ್ರು ಅಂದ್ರೆ, ಓಂ ಶ್ರೀ ಬ್ರಹ್ಮಪುತ್ರಾಯೋ ನಮಃ. ಓಂ ಅಂದ್ರೆ ವಾಕ್ಯ, ಶಬ್ದ. ಓಂ ಅಂದ್ರೆ ಯೇಸು ಕ್ರಿಸ್ತ, ಬೇರೆ ಏನೂ ಅಲ್ಲ. ಯಾರು ಹೇಳಿದಾರ? ಸ್ವಾಮಿ ವಿವೇಕಾನಂದರು ಹೇಳಿದಾರ. ನಾನು ಹೇಳುವಂತ ಮಾತಲ್ಲ. ಯಾರು ಹೇಳಿರೋದು? ಸ್ವಾಮಿ ವಿವೇಕಾನಂದ. ಭಾರತದ ಉಕ್ಕಿನ ಪಿಂಡ, ಭಾರತದ ಸಂಸ್ಕೃತಿಯನ್ನ ಪ್ರಪಂಚಕ್ಕೆ ಸಾರಿ ಹೇಳಿದಂತ ಒಬ್ಬ ಯೌವನಸ್ಥ. ಹಲ್ಲೆಲೂಯಾ. ಒಬ್ಬ ಸನ್ಯಾಸಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಸ್ವಾಮಿ ವಿವೇಕಾನಂದ ಹೇಳಿರುವಂತ ವಾಕ್ಯ. ಓಂ ಅಂದ್ರೆ ಯಾರು? ಶಬ್ದ, ವಾಕ್ಯ. ಆತನೇ ಯೇಸು ಕ್ರಿಸ್ತ ಅಂತೇಳಿ. ಹಲ್ಲೆಲೂಯಾ. ಓಂ ಶ್ರೀ ಬ್ರಹ್ಮಪುತ್ರಾಯೋ ನಮಃ. ಬ್ರಹ್ಮ ಅಂದ್ರೆ ಸೃಷ್ಟಿಕರ್ತ, ಪುತ್ರ ಅಂದ್ರೆ ಮಗ. ಸೃಷ್ಟಿಕರ್ತನೇ ಮಗನ ಅವತಾರವಾಗಿ ಈ ಲೋಕಕ್ಕೆ ಏನ್ ಮಾಡ್ಬೇಕು? ಇಳಿದು ಬರಬೇಕು ಎಂಬುದಾಗಿ ಅವರು ಮೊದಲು ಒಂದು ನಿಬಂಧನೆಯನ್ನ ಮಾಡಿಕೊಂಡ್ರು. ಹಲ್ಲೆಲೂಯಾ. ಆಮೇಲೆ ಅವರು ಹೇಳ್ತಾ ಇದ್ದಾರೆ, ಓಂ ಶ್ರೀ ಕನ್ಯಾ ಸುತಾಯೋ ನಮಃ. ದೇವರಂದ್ರೆ ಒಬ್ಬ ಮನುಷ್ಯ, ಒಬ್ಬ ಗಂಡು ಹೆಣ್ಣು ಕಲೈಕದಿಂದ ಕೂಡಿದ ಸಮಯದಲ್ಲಿ ಹುಟ್ಟುವಂತ ಮಕ್ಕಳಾಗಿ ಆತನು ಬರಬಾರ್ದು. ಆತನು ಕನ್ನಿಕೆ ಹೊಟ್ಟೆಯಲ್ಲಿ ಹುಟ್ಟಿ ಬರ್ಬೇಕಂತೇಳಿ ನಮ್ಮ ವೇದಗಳು ಹೇಳ್ತವೆ, ಯಜುರ್ವೇದದ ಒಂದು ಗ್ರಂಥದಲ್ಲಿ. ಹಲ್ಲೆಲೂಯಾ. ಕನ್ಯಾ ಸುತಾಯೋ ನಮಃ. ಕನ್ನಿಕೆಯ ಹೊಟ್ಟೆಯಲ್ಲಿ ಆ ಸೃಷ್ಟಿಕರ್ತನು ಹುಟ್ಟಿ ಬರ್ಬೇಕು. ಆಮೇಲೆ ಅವ್ರು ಹೇಳ್ತಾ ಇದ್ದಾರೆ ಏನಂದ್ರೆ, ಓಂ ಶ್ರೀ ದರಿದ್ರ ನಾರಾಯಣೋ ನಮಃ. ದರಿದ್ರ ಅಂದ್ರೆ ಕೆಳಗಡೆ ಇರುವಂತವನು, ನಾರಾಯಣ ಅಂದ್ರೆ ಮೇಲ್ಗಡೆ ಇರುವಂತವನು. ಹಲ್ಲೆಲೂಯಾ. ಒಂದೊಂದು ಶಬ್ದಕ್ಕೆ ಒಂದೊಂದು ಅರ್ಥ. ಅಂದ್ರೆ ಮೇಲ್ಗಡೆ ಇರುವಂತ ದೇವರು ಕೆಳಗಡೆ ಏನ್ ಮಾಡ್ಬೇಕು? ಇಳಿದು ಬರ್ಬೇಕು. ಪರಲೋಕವನ್ನ ಬಿಟ್ಟು ಈ ಭೂಲೋಕಕ್ಕೆ ಆತನು ಇಳಿದು ಬರ್ಬೇಕು. ಆಮೇಲೆ ಅವರು ಒಂದು ಮಾತನ್ನು ಹೇಳ್ತಾರೆ ಏನಂದ್ರೆ, ಓಂ ಶ್ರೀ ವೃಕ್ಷ ಶಿಲಾಯೋ ನಮಃ. ಅಂದ್ರೆ ಯಾವ ರೀತಿಯಾಗಿ ಚಿಕನ್ ಕಟ್ ಮಾಡ್ಬೇಕಾದ್ರೆ ಒಂದು ಕಟ್ಟಿಗಿರುತ್ತಲ್ಲ, ಅದೇ ರೀತಿಯಾಗಿ ಆ ದೇವರು ಈ ಲೋಕಕ್ಕೆ ಬಂದು ಒಂದೇ ಒಂದು ಯಜ್ಞವನ್ನ ಮಾಡಬೇಕು. ಒಂದೇ ಯಜ್ಞ ಮಾಡಬೇಕು. ಆ ಯಜ್ಞದ ಮೂಲಕವಾಗಿಯೇ ಸರ್ವ ಲೋಕದ ಮಾನವರ ಪಾಪಗಳು ಪರಿಹಾರವಾಗುತ್ತವೆ ಎಂಬುದಾಗಿ ಪ್ರಿಯರೇ. ಓಂ ಶ್ರೀ ವೃಕ್ಷ ಶಿಲಾಯೋ ನಮಃ. ವೃಕ್ಷ ಅಂದ್ರೆ ಆ ಕಟ್ಟಿಗೆ, ಆ ಕಟ್ಟಿಗೆಗೆ ಒಡೆಯಲ್ಪಡಬೇಕು. ಶಿಲುಬೆಗೆ ಆತನು ಏರಿಸಲ್ಪಟ್ಟ. ಯಾರು? ಯೇಸು ಕ್ರಿಸ್ತನು ಒಬ್ಬ ಆತನೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದೇ ರೀತಿಯಾಗಿ ಅವರು ಹಂಗೆ ಹೇಳಿದ್ರು ಮುಂದೆ, ಓಂ ಶ್ರೀ ಪಂಚಗಾಯೋ ನಮಃ. ಅಂದ್ರೆ 5 ಗಾಯಗಳು ಉಳ್ಳವನಾಗಿರ್ಬೇಕು. 5 ಗಾಯಗಳು ಆತನಿಗೆ ಒಡಿಸಿಕೊಂಡಿರ್ಬೇಕು. 5 ಗಾಯಗಳು ದೇಹದಲ್ಲಿ ಆತನಿಗೆ ಆಗಿರ್ಬೇಕು. ಯಾಕಂದ್ರೆ ನಾವು ಕಣ್ಣಿನ ಮೂಲಕವಾಗಿ, ನೋಡೋದ್ರ ಮೂಲಕವಾಗಿ ಪಾಪ ಮಾಡ್ತೀವಿ, ಕೇಳೋದ್ರ ಮೂಲಕವಾಗಿ ನಾವು ಪಾಪ ಮಾಡ್ತೀವಿ, ಮಾತನಾಡೋದ್ರ ಮೂಲಕವಾಗಿ ನಾವು ಪಾಪ ಮಾಡ್ತೀವಿ. ಅದೇ ರೀತಿಯಾಗಿ ಸ್ಪರ್ಶದ ಮೂಲಕವಾಗಿ ನಾವು ಪಾಪ ಮಾಡ್ತೀವಿ ಪ್ರಿಯರೇ. ಅದೇ ರೀತಿಯಾಗಿ ಆಲೋಚನೆಗಳ ಮೂಲಕವಾಗಿ ನಾವೇನ್ ಮಾಡ್ತೀವಿ? ಪಾಪ ಮಾಡ್ತೀವಿ. ಈ 5 ಪಾಪಗಳು ಹೋಗ್ಬೇಕಾದ್ರೆ ಆತನಿಗೆ, ಸೃಷ್ಟಿಕರ್ತನಿಗೆ 5 ಗಾಯಗಳು ಆಗಬೇಕು ಅಂದ್ರು. ಅದನ್ನು ಮುಗಿತು. ಆಮೇಲೆ ಅವರೇ ಹೇಳ್ತಾ ಇದ್ದಾರೆ, ಓಂ ಶ್ರೀ ಮೃತ್ಯುಂಜಯೋ ನಮಃ. ಮೃತ್ಯುಂಜಯ ಅಂದ್ರೆ ಮರಣವನ್ನ ಗೆದ್ದು ಎದ್ದು ಬರಬೇಕು ದೇವರಾಗಿರುವಂತ ಆತನು. ಹಲ್ಲೆಲೂಯಾ. ಆ ಓಂ ಶ್ರೀ ಮೃತ್ಯುಂಜಯೋ ನಮಃ ಅಂತೇಳಿ ಹೇಳಿ
ಆ ದೇವರೇ ಈ ಧರೆಗೆ ತಾನೇ ಇಳಿದು ಬರಬೇಕು, ಕನ್ನಿಕೆಯಲ್ಲಿ ಹೊಟ್ಟೆಯಲ್ಲಿ ಹುಟ್ಟಬೇಕು, ಆತನು ಶಿಲುಬೆಗೆ ಏರಿಸಲ್ಪಡಬೇಕು, ಆತನು 5 ಗಾಯಗಳನ್ನು ಉಳ್ಳವನಾಗಿರ್ಬೇಕು, ಆತನು ಮರಣಕ್ಕೆ ಬಲಿಯಾಗಬೇಕು, ಮರಣದ ಕೊಂಡಿಯನ್ನು ಮುರಿದು ಎದ್ದು ಬರಬೇಕು ಅಂತೇಳಿ ವೇದಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಆ ವೇದಗಳಲ್ಲಿ ಲಕ್ಷಣ ಉಳ್ಳಂತ ದೇವರು ಈ ಪ್ರಪಂಚದ ಚರಿತ್ರೆಯಲ್ಲಿ ಯಾರು ಕೂಡ ಇಲ್ಲ, ಯೇಸು ಕ್ರಿಸ್ತನು ಮಾತ್ರ ಆಗಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅವಾಗ ಅವ್ರು ಹೇಳ್ತಾರೆ ಏನಂದ್ರೆ, ಆ ದೇವರೇ ಈ ಧರೆಗೆ ಇಳಿದು ಬರಬೇಕು ಅಂತೇಳಿ. ಆ ಒಂದು ಸಮಯದಲ್ಲಿ ಪ್ರಿಯರೇ ಅವರು ಅಂದ್ರೆ ಈಗ ನಾವು ಅನ್ಕೊಬಹುದು, ಯೇಸು ಸ್ವಾಮಿಯನ್ನ ದೇವ ಕುಮಾರ ಅಂತೇಳಿ ನಾವು ಅಂತೀವಲ್ಲ, ದೇವರ ಕುಮಾರ ಅಂತೇಳಿ ಅನ್ಬೇಕಾದ್ರೆ ದೇವರಿಗೆ ಏನಾದ್ರೂ ಮದುವೆ ಆಗಿದಾನಪ್ಪ. ನಮ್ಮ ಭಾರತದಾಗನೆ ಬಹಳ ಏನಂತ ಹೇಳ್ತೀವಿ ನಾವು, ಜ್ಞಾನವಂತರು ಬುದ್ಧಿಜೀವಿಗಳು ಇರುವಂತ ಒಂದು ದೇಶ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರಿಗೆ ಮದುವೆ ಆಗ್ಯದನಪ್ಪ, ಅದ್ರ ಸಲುವಾಗಿ ಯೇಸು ಸ್ವಾಮಿ ಹುಟ್ಟಿ ಬಂದನನ್ನ ಮಗನ ಅಂತೇಳಿ. ಹಲ್ಲೆಲೂಯಾ, ಹಂಗಲ್ಲದ ಏನು, ದೇವರ ಲಕ್ಷಣಗಳು ಯಾರಲ್ಲಿದವೋ ಆತನೇ ದೇವರ ಕುಮಾರ. ಪರಿಪೂರ್ಣವಾಗಿ ದೇವರ ಲಕ್ಷಣವನ್ನ ಉಳ್ಳವನಾಗಿ ಈ ಲೋಕಕ್ಕೆ ಬಂದಂತ ಆತನು, ಆ ಲೋಕವನ್ನ ಬಿಟ್ಟು ಈ ಲೋಕಕ್ಕೆ ಬಂದಂತ ಆತನು ದೈವ ಕುಮಾರನಾಗಿರುವ ಆತನು ಯಾರಾಗಿದ್ದಾರೆ? ಯೇಸು ಕ್ರಿಸ್ತನಾಗಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಕಾಗೆ ಮರಿ ಅಂತೀವಿ, ಯಾಕಂದ್ರೆ ಕಾಗೆ ಇದ್ದಂಗೆ ಇರುತ್ತೆ. ಸಿಂಹಕ್ಕೆ ಸಿಂಹದ ಮರಿ ಅಂತೀವಿ, ಕೆಳಗಡೆ ಚಿಕ್ಕ ಸಿಂಹ ಇದ್ರೆ. ಹಲ್ಲೆಲೂಯಾ, ಅದೇ ರೀತಿಯಾಗಿ ದೇವರ ಲಕ್ಷಣಗಳನ್ನು ಉಳ್ಳಂತ ಕುಮಾರ ಆತ, ಅದ್ರ ಸಲುವಾಗಿ ಆತನು ದೇವರು ಪ್ಲಸ್ ಕುಮಾರ. ಯಾಕೆ ಆ ದೇವರೇ ಈ ಲೋಕಕ್ಕೆ ಇಳಿದು ಬರಬೇಕು? ಇದು ಕೂಡ ಒಂದು ದೊಡ್ಡದಾಗಿರ್ತಕ್ಕಂಥ ಪ್ರಶ್ನೆ. ಅಲ್ಲಿಂದನೇ ಹುಸ್ ಅಂದ್ಬಿಟ್ರಪ್ಪ ಅಂದ್ರೆ ನಮ್ಮ ಪಾಪಗಳೆಲ್ಲ ಆರೋಗ್ಬಿಡ್ಬೋದಲ್ಲ, ಹೌದಿಲ್ಲ? ಸಿಂಪಲ್ ಮಾನವರ ಲಾಜಿಕ್ಗಳು. ದೇವರು ಒಂದು ನಿಬಂಧನೆ ಮಾಡಿದನಂದ್ರೆ ಆ ನಿಬಂಧನೆಯನ್ನು ಏನ್ ಮಾಡ್ತಾನಾತ, ನಿಯೋಜನೆಯನ್ನ ತಕ್ಕ ಕಾಲದಲ್ಲಿ ಏನ್ ಮಾಡ್ತಾನಾತ, ನೆರವೇರಿಸುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆ ದೇವರು ಈ ಮನುಷ್ಯನ ಅವತಾರವಾಗಿ ತಗ್ಗಿಸಿಕೊಂಡು ಏನ್ ಮಾಡಿದ ಪ್ರೇರೆ, ಈ ಲೋಕಕ್ಕೆ ಆತನು ಜನಿಸಿ ಬಂದ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇವತ್ತಿನ ದಿನ ನೀವು ಅನ್ಕೊಳ್ತಾ ಇರ್ಬೋದು, ಕ್ರಿಸ್ಮಸ್ ಅಂದ್ರೆ ಕ್ರೈಸ್ತರಿಗೆ ಮಾತ್ರ ಹಬ್ಬ ಅಂತೇಳಿ. ಹಲ್ಲೆಲೂಯಾ, ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಜನರು ಸಂಭ್ರಮಿಸುವಂತ ಎಲ್ಲಾ ಜಾತಿ ಜನರು ಆ ಹಬ್ಬ ಮಾಡುವಂತ ಹಬ್ಬ ಒಂದೇ, ಅದ್ಯಾವುದು? ಕ್ರಿಸ್ಮಸ್. ಯಾಕಂದ್ರೆ ದೇವರ ಹಬ್ಬ ಅದು. ಹಲ್ಲೆಲೂಯಾ, ಇಡೀ ಪ್ರಪಂಚದಲ್ಲಿ ಒಬ್ಬಾತನೇ ದೇವರು, ಆ ದೇವರ ಹಬ್ಬ ಯಾವಾಗಿದೆ? ಕ್ರಿಸ್ಮಸ್ ಆಗಿದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್.